ಹೆಲೋ ಸ್ನೇಹಿತರೆ, ನಾನು ಇವತ್ತು P2 ತಂತ್ರಾಂಶದಲ್ಲಿ ಐಪಾಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ PDO ಲಾಗಿನ್ನಲ್ಲಿ ಪ್ಲ್ಯಾನಿಂಗ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಐಪಾಪ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅದರಲ್ಲಿ ಈಗಾಗಲೇ ನೀವು MG ಎನರ್ಜಿ ಲೇಬರ್ ಬಜೆಟ್, MG ಎನರ್ಜಿ ಪ್ಲ್ಯಾನಿಂಗ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೊಂಡಿದ್ದೀನ ಅಂತ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಆಪ್ಷನ್ ಹೇಳ್ಕೊಡ್ತಾ ಇದ್ದೀನಿ. ರಿಸರ್ಚ್ ಎನ್ವಲಪ್ನಲ್ಲಿ ಅಮೌಂಟ್ನ ಎಂಟ್ರಿ ಮಾಡಿ ಫ್ರೀಜ್ ಮಾಡ್ಕೊಳ್ಬೇಕು. ನಂತರ ಐಪಾಪ್ ಆ್ಯಕ್ಟಿವಿಟಿ ಕ್ರಿಯೇಷ್ ಆಪ್ಷನ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿಕೊಳ್ಳೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಈಗ ನಾನು ಇಲ್ಲಿ ಥೀಮ್ 4ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಟಿವಿಟಿ ನೇಮಲ್ಲಿ ವಾಟರ್ ಸಪ್ಲೈ ಅಂತೇಳಿ ತಗೋತಾ ಇದ್ದೀನಿ. ಆಮೇಲೆ ಇಲ್ಲಿ ಆ್ಯಕ್ಟಿವಿಟಿ ಪಾರ್ಟ್ ಆಫ್ ದ VRP ಪ್ಲ್ಯಾನ್, ಈ ರೀತಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅಂತೇಳಿ ಕೇಳ್ತದೆ. ಅದು ಎಸ್ ನೋ ಅಂತೇಳಿ ನೋಡಿ ಕ್ಲಿಕ್ ಮಾಡಿ. ಈಗ ನಾನು ಆ್ಯಕ್ಟಿವಿಟಿ ಡೀಟೇಲ್ಸ್ ಸ್ಕೀಮ್ನ 15 ಫಿನಾನ್ಸ್ ಸೆಲೆಕ್ಟ್ ಮಾಡಿಕೊಂಡು ಟೈಡ್ ಗ್ರ್ಯಾಂಟ್ ಅದೇ ಸೇಮ್ ಡ್ರಿಂಕಿಂಗ್ ವಾಟರ್ ತೊಗೊಂಡು ಓಕೆ ಆ್ಯಡ್ ಕೊಡ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿ ಆ್ಯಡ್ ಆಯಿತು. ವರ್ಕ್ ಆ್ಯಕ್ಟಿವಿಟಿ ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಮ ಆ್ಯಕ್ಟಿವಿಟಿ ನೇಮ್ನ ಟೈಪ್ ಮಾಡಬೇಕಾಗತ್ತೆ. ಈ ರೀತಿ ಟೈಪ್ ಮಾಡಿ ಆ್ಯಕ್ಟಿವಿಟಿ ಇಲ್ಲಿ ನಾವು ಆಲ್ ಅಂತಲೇ ತೊಗೋತಾ ಇದ್ದೀನಿ. ಬೆನಿಫಿಷರಿ ಕಾಸ್ಟ್ ಟೈಪು ಆಲ್ ತೊಗೋತಾ ಇದ್ದೀನಿ. ನೇಚರ್ ಆಫ್ ದ ವರ್ಕ್ ನ್ಯೂ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಸೆಟ್ ಡೆವಲಪ್ಮೆಂಟ್ ವರ್ಕ್ಸು, ಆಮೇಲೆ ಅಲ್ಲಿ ಮೇಲ್ಗಡೆ ಏನೋ ಡಿಸ್ಕ್ರಿಪ್ಷನ್ ನೀವು ಟೈಪ್ ಮಾಡಿದರೆ ಅದನ್ನೇ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ. ಅಸೆಟ್ ಕ್ಯಾಟಗರಿ ಡ್ರಿಂಕಿಂಗ್ ವಾಟರ್ ಸಪ್ಲೈ ಸ್ಟ್ರಕ್ಚರ್ಸ್ ಅಸೆಟ್ ಸಬ್ ಕ್ಯಾಟಗರಿ ಅಲ್ಲಿ ನೋಡಿ ಅದನ್ನು ಸೆಲೆಕ್ಟ್ ವಾಟರ್ ರಿಲೇಟೆಡ್ ಏನಿದೆಯೋ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಯೂನಿಟ್ಸ್ 1 ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ. ಯೂನಿಟ್ ಕಾಸ್ಟ್ ಬಂದುಬಿಟ್ಟು ಇಷ್ಟೆಲ್ಲ ಹಾಕಿ ಇಲ್ಲಿ ಸೇವ್ ಕೊಡಿ. ಸೇವ್ ಕನ್ಫರ್ಮ್ ಕೊಟ್ಟ ನಂತರ ಇಲ್ಲಿ ಆ್ಯಡ್ ಆಗುತ್ತದು. ಆಮೇಲೆ ಇಲ್ಲಿ ಕವರೇಜ್ ಏರಿಯಾ ಯಾವ ವಿಲೇಜ್ ಅಂತೇಳಿ ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ಮಂತ್ ಇಯರ್ ಸೆಲೆಕ್ಟ್ ಮಾಡಿಕೊಂಡು ಎಸ್ಟಿಮೇಟ್ ಕಾಸ್ಟ್ ಟೋಟಲ್ ಎಷ್ಟಿದೆ ಅಷ್ಟನ್ನೇ ಅಮೌಂಟ್ನ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ. ಓಕೆ, ಈ ರೀತಿ ನಿಮ್ಮ ಆ್ಯಕ್ಟಿವಿಟೀಸ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಆ್ಯಕ್ಟಿವಿಟಿ ಕ್ರಿಯೇಟ್ ಆಗುತ್ತೆ. ಸಿಂಪಲ್ ಆಗಿದೆ ಸ್ನೇಹಿತರೆ, ಆರಾಮಾಗಿ ಮಾಡ್ಕೋಬೋದು. ಈ ಮೊದಲು ನೀವು ಗ್ರಾಮ್ ಸ್ವರಾಜ್ನಲ್ಲಿ ಯಾವ ರೀತಿ ಸಂಕಲ್ಪ ಥೀಮ್ನ ಸೆಲೆಕ್ಟ್ ಮಾಡಿಕೊಂಡು ಯಾವ ರೀತಿ ಆ್ಯಕ್ಟಿವಿಟೀಸ್ನ ಎಂಟ್ರಿ ಮಾಡಿ ಲೊಕೇಶನ್ ಕೊಡ್ತಿದ್ರು ಅದೇ ರೀತಿ ಸೇಮ್ ಇಲ್ಲೂ ಕೂಡ P2ದಲ್ಲೂ ಅದೇ ಸ್ಟೆಪ್ನ ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನಾನೀಗ ಟೈಡ್ ಗ್ರ್ಯಾಂಟಿಗೆ ಲೊಕೇಶನ್ ಕೊಡ್ತಾ ಇದ್ದೀನಿ. ಮತ್ತು ರಿಪೀಟಾಗಿ ಆ್ಯಕ್ಟಿವಿಟಿ ಡೀಟೇಲ್ಸಿಗೆ ಬರ್ರಿ. ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಫ್ರೀಜ್ ಅನ್ನೋ ಒಂದು ಆಪ್ಷನ್ ಇದೆ, ಅದನ್ನು ಫ್ರೀಜ್ ಮಾಡಬೇಕು.